ಹದೀಸ್ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ಇಸ್ಲಾಂ ಅತ್ಯಂತ ಖಂಡತುಂಡವಾಗಿ ವಿರೋಧ ಮಾಡುವ ಒಂದು ಸಂಗತಿಯಾಗಿದೆ ಬಡ್ಡಿ. ಇವತ್ತು ಹಲವಾರು ಮನುಷ್ಯರ ಬದುಕನ್ನು ಬರ್ಬರಗೊಳಿಸಿದ್ದು, ಬಡವರನ್ನು ಮತ್ತಷ್ಟು ಬಡವರನ್ನಾಗಿಸುವ, ಶ್ರೀಮಂತರನ್ನು ಇನ್ನಷ್ಟು ಶ್ರೀಮಂತರನ್ನಾಗಿಸುವ, ಹಲವು ಬಡವರ ಬದುಕುಗಳನ್ನು ಬರ್ಬರಗೊಳಿಸಿ ಆತ್ಮಹತ್ಯೆಗೆ ಶರಣಾಗುವಂತೆ ಮಾಡಿದ್ದು, ಅವರನ್ನು ದಿವಾಳಿ ಮಾಡಿಬಿಟ್ಟಿದ್ದು ಈ ಬಡ್ಡಿಯಾಗಿದೆ. ಆದ್ದರಿಂದಲೇ ಇಸ್ಲಾಂ ಬಡ್ಡಿಯನ್ನು 1400 ವರ್ಷಗಳ ಹಿಂದೆ ಅತ್ಯಂತ ಸ್ಪಷ್ಟವಾದ ಭಾಷೆಯಲ್ಲಿ ಅದನ್ನು ವಿರೋಧ ಮಾಡಿದ್ದು ನಾವು ಕಾಣ್ತಾ ಇದ್ದೇವೆ. ಸಾಲ ಪಡೆದವನು ಈಗಾಗಲೇ ಕಷ್ಟದಲ್ಲಿರುವವನಾಗಿದ್ದಾನೆ ಸಾಲ ಪಡೆಯುವುದು, ಕೊಡುವವನು ಸ್ವಲ್ಪ ಉಳ್ಳವನೇ ಆಗಿರ್ತಾನೆ. ಇವನಿಗೆ ಅದರ ಮೇಲೆ ಮತ್ತೆ ಕೂಡ ಕೂಡಿಸಿಕೊಂಡು ಕೊಡಬೇಕು ಎಂದು ಹೇಳುವಾಗ ಅವನು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುತ್ತಾನೆ. ಅವನು ಪಡೆದ ಸಾಲವನ್ನೇ ಕೊಡುವುದು ಕಷ್ಟದಲ್ಲಿ, ಇನ್ನು ಅದರ ಜೊತೆ ಮತ್ತಷ್ಟು ಸೇರಿಸಿಕೊಂಡು ಕೊಡುವಾಗ ಮತ್ತಷ್ಟು ಕಷ್ಟಕ್ಕೆ ಅವನು ಒಳಪಡುತ್ತಾನೆ. ಬಡವನನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿ ಅವನ ಬದುಕನ್ನು ಬರ್ಬರಗೊಳಿಸುವ, ಅವನನ್ನು ಇನ್ನಿಲ್ಲದಂತೆ ಮಾಡಿಬಿಡುವ ಬಡ್ಡಿ, ಇದು ಇಸ್ಲಾಂ ಅತ್ಯಂತ ಸ್ಪಷ್ಟವಾಗಿ ವಿರೋಧ ಮಾಡಿದ್ದು ನಾವು ಕಾಣ್ತಾ ಇದ್ದೇವೆ. ಇಸ್ಲಾಂ ಕಷ್ಟಪಟ್ಟು ಸಂಪಾದನೆ ಮಾಡುವುದನ್ನು ಪ್ರೋತ್ಸಾಹ ಮಾಡುತ್ತದೆ. ಹಣ ಇರುವವನು ಹಣದಿಂದಲೇ ಮತ್ತೆ ವ್ಯಾಪಾರ ಮಾಡಿಕೊಂಡು ಶ್ರೀಮಂತನಾಗುವುದು, ಅಂದರೆ ಬಡವರಿಗೆ ತನ್ನ ಹಣವನ್ನು ಕೊಡುವುದು, ಆ ಹಣದಿಂದ ಮತ್ತೆ ಸ್ವಲ್ಪ ಜಾಸ್ತಿ ಹಣವನ್ನು ಪಡೆಯೋದು, ಈ ರೀತಿಯ ಒಂದು ವ್ಯಾಪಾರ ಇಸ್ಲಾಂ ಸ್ಪಷ್ಟವಾಗಿ ನಿಷಿದ್ಧಗೊಳಿಸಿದೆ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದ ಅರೇಬಿಯಾದ ಜನರ ಮುಂದೆ ಸ್ಪಷ್ಟವಾಗಿ ಇದರ ವಿರುದ್ಧವಾಗಿ ಒಂದು ಘೋಷಣೆಯನ್ನು ಮಾಡ್ತಾರೆ. ಅಲಾ, ಓ ಜನರೇ, ನೀವು ಅರಿಯಬೇಕು, ವ ಇನ್ನ ಕುಲ್ಲ ರಿಬನ್ ಮಿನ್ ರಿಬಲ್ ಜಾಹಿಲಿಯತಿ ಮೌದೂಅನ್, ನೀವು ಅರಿತುಕೊಳ್ಳಿರಿ, ಜಾಹಿಲಿಯಾ ಕಾಲದಲ್ಲಿ, ಇಸ್ಲಾಮಿಕ್ ಪೂರ್ವ ಕಾಲದಲ್ಲಿದ್ದ ಎಲ್ಲ ಬಡ್ಡಿಗಳನ್ನು ಇಂದಿನಿಂದ ಪಾದದ ಅಡಿಯಲ್ಲಿ ಹಾಕಿ ಅದನ್ನು ರದ್ದುಗೊಳಿಸಲಾಗಿದೆ. ಜಾಹಿಲಿಯಾ ಕಾಲದಲ್ಲಿದ್ದ ಎಲ್ಲ ಬಡ್ಡಿಯನ್ನು ಕೂಡ ಇದರೊಂದಿಗೆ ಇವತ್ತಿನೊಂದಿಗೆ ಅದನ್ನು ರದ್ದುಗೊಳಿಸಲಾಗಿದೆ ಎಂದು ಸ್ಪಷ್ಟವಾದ ಘೋಷಣೆ. ನಂತರ ಹೇಳುತ್ತಾರೆ, ಅವ್ವಲು ರಿಬನ್ ಅಲಉಹು ರಿಬಲ್ ಅಬ್ಬಾಸ್ ಇಬ್ನ್ ಅಬ್ದುಲ್ ಮುತ್ತಲಿಬ್ ಫಇನ್ನಹು ಮೌಲೂಉನ್ ಕುಲ್ಲು, ಮೊಟ್ಟ ಮೊದಲದಾಗಿ ನಾನು ರದ್ದುಗೊಳಿಸುತ್ತಿರುವುದು ನನ್ನ ಚಿಕ್ಕಪ್ಪ ಅಬ್ಬಾಸ್ ಇಬ್ನ್ ಅಬ್ದುಲ್ ಮುತ್ತಲಿಬ್ ಅವರ ಬಡ್ಡಿಯನ್ನಾಗಿದೆ. ಅವರ ಎಲ್ಲ ಬಡ್ಡಿಯ ಬಾಕಿಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ. ಇನ್ನು ಅಸಲೆಷ್ಟಿದೆ ಅಷ್ಟು ಮಾತ್ರ ನೀವು ಕೊಟ್ಟರೆ ಸಾಕು. ಅವರು ಬಹಳಷ್ಟು ಜನರಿಗೆ ಬಡ್ಡಿಗೆ ಹಣ ಕೊಡ್ತಾ ಇದ್ದರು. ಬಡ್ಡಿಯನ್ನು ಇವತ್ತಿನಿಂದ ರದ್ದುಗೊಳಿಸಿದ ಕಾರಣ, ನಿಷೇಧಗೊಳಿಸಿದ ಕಾರಣ, ಅದನ್ನೊಂದು ಮಹಾಪಾಪವಾಗಿ ಘೋಷಣೆ ಮಾಡಿದ ಕಾರಣ ಇಂದಿನಿಂದ ಅವರಿಗೆ ಕೊಡಬೇಕಾದ ಬಡ್ಡಿಯನ್ನು ನೀವು ಯಾರೂ ಕೂಡ ಕೊಡಬೇಕಾಗಿಲ್ಲ, ಇನ್ನೇನಿದ್ದರೂ ಕೂಡ ಅಸಲು ಕೊಟ್ಟು ಮುಗಿಸಿದರೆ ಸಾಕು ಎಂದು ಸ್ಪಷ್ಟವಾದ ಒಂದು ಘೋಷಣೆಯನ್ನು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದ ಅರೇಬಿಯಾದ ಜನರ ಮುಂದೆ ಘೋಷಣೆ ಮಾಡಿದಾಗ ಅದೊಂದು ಅದ್ಭುತವಾದ ಘೋಷಣೆಯಾಗಿತ್ತು, ಅದೊಂದು ಐತಿಹಾಸಿಕವಾದ ಘೋಷಣೆಯಾಗಿತ್ತು. ಅವರು ಕೇವಲ ರದ್ದುಗೊಳಿಸುತ್ತಿರುವುದು ಮಾತ್ರವಲ್ಲ, ಅದರಲ್ಲಿ ಮೊಟ್ಟ ಮೊದಲದಾಗಿ ತನ್ನ ಚಿಕ್ಕಪ್ಪರನ್ನೇ ಮುಂದಿರಿಸಿಕೊಂಡು ಇವರು ನಿಮಗೆ ಬಡ್ಡಿಗೆ ಕೊಟ್ಟ ಹಣ, ಅದು ಇನ್ನು ಅಸಲು ಮಾತ್ರ ನೀವು ಕೊಟ್ಟರೆ ಆಯಿತು, ಬಾಕಿಯೆಲ್ಲವೂ ಕೂಡ ಮನ್ನಾ ಮಾಡಲಾಗಿದೆ ಎಂಬ ಒಂದು ಘೋಷಣೆ ಇದೆ ಅಲ್ವಾ. ಅದು ಚರಿತ್ರೆಯಲ್ಲಿ ಒಂದು ಅಭೂತಪೂರ್ವವಾದ ಘೋಷಣೆಯಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚರಿತ್ರೆಗಳನ್ನು ತೆಗೆದು ನೋಡುವಾಗ ಅದಾಗಿದೆ ಕಾಣುವುದು. ಅವರು ಕೇವಲ ಹೇಳುವುದು ಮಾತ್ರವಲ್ಲ, ಪ್ರತಿಯೊಂದನ್ನು ಮಾಡಿ ತೋರಿಸಿದರು. ಅವರ ಘೋಷಣೆಗಳೆಲ್ಲವೂ ಕೂಡ ಅತ್ಯಂತ ಮರ್ಮಪ್ರಧಾನವಾದ ಘೋಷಣೆಗಳಾಗಿತ್ತು. ಅದು ಮನುಷ್ಯತ್ವಕ್ಕೆ ಒತ್ತು ಕೊಡುವ, ಬಡವರಿಗೆ ದೊಡ್ಡ ಸವಲತ್ತನ್ನು ಮಾಡುವ, ಕಷ್ಟದಲ್ಲಿರುವ ದುಃಖದಲ್ಲಿರುವ ಜನರಿಗೆ ಸಾಂತ್ವನದ ಸಿಹಿ ಸಿಂಚನವನ್ನು ಸಿಂಪಡಿಸುವ ಅದ್ಭುತವಾದ ಘೋಷಣೆಗಳು ಮಾತ್ರವಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದ ಅರೇಬಿಯಾದ ಜನರ ಮುಂದೆ ಘೋಷಣೆ ಮಾಡಿದ್ದು ಅದೆಲ್ಲವೂ ಕೂಡ ಐತಿಹಾಸಿಕ. ಒಮ್ಮೆ ಆ ನಾಲಿಗೆಯಿಂದೊಂದು ಘೋಷಣೆ ಮಾಡಿದರೆ ನಂತರ ಹಿಂಪಡೆಯಬೇಕಾಗಿ ಬಂದಿಲ್ಲ. ನಂತರ ಕಾಲಗಳು, ವರ್ಷಗಳು
ಸಾವಿರಾರು ವರ್ಷಗಳ ಸಂದರೂ ಕೂಡ ಆ ಘೋಷಣೆ ಅದೊಂದು ಘೋಷಣೆಯಾಗಿ ಜಗತ್ತಿನ ಮುಂದೆ ಚಾಲ್ತಿಯಲ್ಲಿದೆ. ನಿಷ್ಠಾವಂತನಾದ ಒಬ್ಬ ಧರ್ಮಾನುಯಾಯಿ ಅದರಲ್ಲಿ ನಿಷ್ಠೆಯೊಂದಿಗೆ ಬದುಕುತ್ತಾನೆ. ಇಲ್ಲದಿದ್ದರೆ ಅದು ಧರ್ಮದ ಉಲ್ಲಂಘನೆಯಾಗುತ್ತದೆ, ಧರ್ಮ ಬಾಹ್ಯರ ಕುಕೃತ್ಯವಾಗುತ್ತದೆ, ಅದು ಮಹಾಪಾಪವಾಗಿ ಬರೆಯಲ್ಪಡುತ್ತದೆ. ಅದು ಆ ನಿಯಮ ಅಲ್ಲಿ ಚಾಲ್ತಿಗೆ ಬಂದೇ ಬಿಡುತ್ತದೆ. ಆ ಪುಣ್ಯ ಪ್ರಮಾದಿ ಪ್ರವೀಣರ ಅದರಗಳಿಂದ ಉದುರಿ ಬಿದ್ದ ಪ್ರತಿಯೊಂದು ಮಾತುಗಳು ಕೂಡ, ನುಡಿ ಮುತ್ತುಗಳು ಕೂಡ ಅದು ಈ ಜಗತ್ತಿನಲ್ಲಿ ದೊಡ್ಡ ಬದಲಾವಣೆಗಳನ್ನು ಸೃಷ್ಟಿಸಿದೆ, ದೊಡ್ಡ ಇತಿಹಾಸಗಳನ್ನು ಬರೆದಿದೆ, ದೊಡ್ಡ ಒಂದು ಕ್ರಾಂತಿಯ ಅಲೆಯನ್ನೆಬ್ಬಿಸಿದೆ. ಯಾವ ಸಂಶಯವೂ ಕೂಡ ಬೇಡ. ಬಡ್ಡಿಯ ವಿರುದ್ಧವಿರುವ ಘೋಷಣೆ, ಮದ್ಯಪಾನದ ವಿರುದ್ಧವಿರುವ ಘೋಷಣೆ, ಮರಣದ ಬಳಿಕವೂ ಕೂಡ ಮಧುರಾಕ್ಷಿಯ ಮರದಡಿಯಲ್ಲಿ ನಮ್ಮನ್ನು ದಫನ ಮಾಡಬೇಕೆಂದು ಮೂದಲಿಯುತ್ತಿದ್ದ ಮನುಷ್ಯರ ಮುಂದೆಯಾಗಿದೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಘೋಷಣೆ. ಇವತ್ತಿನಿಂದ ಮದ್ಯ ನಿಷೇಧ. ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಮದ್ಯದ ಪೀಪಾಯಿ ಹೊಳೆ ಅರೇಬಿಯಾದಲ್ಲಿ ಹರಿದು ಬಿಟ್ಟದ್ದು ಅವತ್ತು ನಾವು ಕಂಡಿದ್ದೇವೆ. ಆ ನಿಯಮ ಇವತ್ತು ಕೂಡ ಇಸ್ಲಾಮಿನಲ್ಲಿ ಚಾಲ್ತಿಯಲ್ಲಿದೆ. ಹಲವು ರಾಷ್ಟ್ರಗಳಲ್ಲಿ ಆ ನಿಯಮ ತಂದದ್ದು, ಹಿಂದಿರುಗಿಸಿದ್ದು ಎಲ್ಲವೂ ನಾವು ಕಂಡೆವು. ಇವತ್ತು ಕೂಡ ನಮ್ಮ ರಾಜ್ಯಗಳು ಸಹಿತ ಹಲವಾರು ರಾಜ್ಯಗಳಿಗೆ ಅದನ್ನು ನಿಷೇಧ ಮಾಡಲು ಸಾಧ್ಯವಾಗುತ್ತಿಲ್ಲ. ಇವತ್ತು ನಡೆಯುತ್ತಿರುವ ಹಲವಾರು ಅಪರಾಧಗಳಿಗೆ ಅದು ಕಾರಣವೆಂದು ಗೊತ್ತಿದ್ದು ಕೂಡ ನಿಷೇಧಿಸಲು ಸಾಧ್ಯವಿಲ್ಲದಷ್ಟು ವ್ಯಾಪಕವಾಗಿ ಬಿಟ್ಟಿದೆ. ಅದು ಹಲವು ಮನುಷ್ಯರ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ಇಸ್ಲಾಂ ಅಂಜುವುದಿಲ್ಲ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದಕ್ಕೆ ಯಾವುದಕ್ಕೂ ಕೂಡ ಅಂಜುವುದಿಲ್ಲ. ಅವರದ್ದು ಅತ್ಯಂತ ಸ್ಟ್ರೈಟ್ ಆದ ಒಂದೇ ಘೋಷಣೆ, ಇಲ್ಲ, ಇದು ಮಾನವ ಕುಲಕ್ಕೆ ಅಪಾಯಕಾರಿ, ಇದರಿಂದ ಹಲವಾರು ಮನುಷ್ಯರು ಮರಣ ಹೊಂದುತ್ತಾರೆ, ಅಪಘಾತ, ಅವಘಡ, ಅನಾಹುತ, ಅನಾರೋಗ್ಯ ಎಲ್ಲದಕ್ಕೂ ಕೂಡ ಈ ಮಧ್ಯ ಕಾರಣವಾಗುತ್ತದೆ, ಮನುಷ್ಯರನ್ನು ಹುಚ್ಚರನ್ನಾಗಿಸುತ್ತದೆ. ಆದ್ದರಿಂದ ಮನುಷ್ಯರನ್ನು ಪಿಶಾಚಿಯನ್ನಾಗಿ ಮಾಡುವ ಈ ದುಷ್ಕೃತ್ಯವನ್ನು, ಈ ಒಂದು ದುಷ್ಕರ್ಮವನ್ನು ನಿಲ್ಲಿಸಬೇಕು. ಒಂದು ಘೋಷಣೆ, ಆ ಘೋಷಣೆ ಅದರ ನಂತರ ಅದೊಂದು ನಿಯಮವಾಗಿ, ಅದೊಂದು ಕಾನೂನಾಗಿ ಅಲ್ಲಿ ನೆಲೆಗೊಂಡು ಬಿಡುತ್ತದೆ. ಬಡ್ಡಿಯ ವಿಷಯದಲ್ಲೂ ಕೂಡ ಅದೇ ರೀತಿಯಾಗಿದೆ. ಸ್ಪಷ್ಟವಾದ ಘೋಷಣೆ, ಆ ಘೋಷಣೆಗೆ ಇಡೀ ಜಗತ್ತು ತಲೆಬಾಗುತ್ತದೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಂತ ಹಂತವಾಗಿ ಬಡ್ಡಿಯ ಬಗ್ಗೆ ಮಾತನಾಡುತ್ತಾ ಹೋದರು. ಪವಿತ್ರ ಕುರ್ಆನಿನ ಆಯತ್ತುಗಳನ್ನು ಹೇಳುತ್ತಾ ಹೋದರು. ಅಹಲ್ಲಲ್ಲಾಹುಲ್ ಬೈಅ ವ ಹರ್ರಮ ರಿಬಾ. ಪವಿತ್ರ ಕುರ್ಆನಿನ ಆಯತ್ತಾಗಿದೆ. ಅಲ್ಲಾಹು ಬಡ್ಡಿಯನ್ನು ನಿಮಗೆ ನಿಷೇಧ ಮಾಡಿದ್ದಾನೆ, ಆದರೆ ವ್ಯಾಪಾರ ಹಲಾಲ್ ಮಾಡಿದ್ದಾನೆ. ವ್ಯಾಪಾರ ಅನುವದನೀಯ, ಆದರೆ ಬಡ್ಡಿ ಹರಾಮ್. ವ್ಯಾಪಾರ ಮಾಡಿ, ಎಷ್ಟು ಬೇಕಾದರೂ ವ್ಯಾಪಾರ ಮಾಡಿ, ಆದರೆ ಬಡ್ಡಿಯನ್ನು ನೀವು ಯಾವತ್ತೂ ಕೂಡ ಪಡೆಯಬೇಡಿರಿ, ಕೊಡಬೇಡಿರಿ, ಅದಕ್ಕಾಗಿ ಸಹಕಾರ ನೀಡಬೇಡಿರಿ ಎಂದು ಹೇಳಿದ್ದು ಮಾತ್ರವಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುವ ಹದೀಸ್ ಕಾಣ್ತಾ ಇದೆ. ಲಅನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ, ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರು ಶಪಿಸಿದ್ದಾರೆ. ಯಾರಿಗೆ? ಆಕಿಲ ರಿಬಾ ವ ಮುಕಿಲಹು ವ ಕಾತಿಬಹು ವ ಶಾಹಿದೈ. ಬಡ್ಡಿ ಪಡೆಯುವವನು, ಬಡ್ಡಿ ತಿನ್ನುವವನು, ಬಡ್ಡಿ ಕೊಡುವವನು, ಅದಕ್ಕೆ ಬೇಕಾಗಿ ಬರೆಯುವವನು, ಅದಕ್ಕೆ ಸಾಕ್ಷಿ ನಿಲ್ಲುವವನು, ಎಲ್ಲರನ್ನೂ ಕೂಡ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಶಪಿಸಿದ್ದಾರೆ. ವಕಾಲ ಹುಮ್ ಸವಾಇ, ಅವರೆಲ್ಲರೂ ಸಮಾನರು. ಕೊಡುವವನು, ಪಡೆಯುವವನು, ಅದಕ್ಕೆ ಬರೆಯುವವನು, ಅದಕ್ಕೆ ಸಾಕ್ಷಿ ನಿಲ್ಲುವವನು, ಪ್ರತಿಯೊಬ್ಬನು ಇದರಲ್ಲಿ ಯಾರೆಲ್ಲ ಭಾಗಿಯಾಗ್ತಾನೋ ಅವರೆಲ್ಲರೂ ಕೂಡ ಸಮಾನರು. ಬಡವರನ್ನು ಮತ್ತಷ್ಟು ಬಡವರನ್ನಾಗಿಸುವ, ಶ್ರೀಮಂತರನ್ನು ಇನ್ನಷ್ಟು ಶ್ರೀಮಂತರನ್ನಾಗಿಸುವ, ಹಲವಾರು ಬಡವರ ಆತ್ಮಹತ್ಯೆಗಳಿಗೆ ಕಾರಣವಾಗುವ, ಹಲವಾರು ಬಡವರ ಬದುಕನ್ನು ಬರ್ಬರಗೊಳಿಸುವ ಅತ್ಯಂತ ಭಯಾನಕವಾದ ಈ ಬಡ್ಡಿ, ಇದಕ್ಕೆ ಯಾವ ರೀತಿಯಲ್ಲೂ ಕೂಡ ನಮ್ಮ ಸಪೋರ್ಟ್ ಇಲ್ಲ. ಇದು ಕೊಡುವವನು, ಪಡೆಯುವವನು, ತಿನ್ನುವವನು, ತಿನ್ನಲ್ಪಡುವವನು, ಬರೆಯುವವನು, ಸಾಕ್ಷಿ ನಿಲ್ಲುವವನು, ಪ್ರತಿಯೊಬ್ಬನ ಮೇಲೆಯೂ ಕೂಡ ಪ್ರವಾದಿ ಮುಹಮ್ಮದ್ ಪೈಗಂಬರ್ ರವರು ಶಪಿಸಿದ್ದಾರೆ ಎಂಬುದಾಗಿದೆ. ಹದೀಸ್ ಸ್ವಹೀಹ್ ಮುಸ್ಲಿಂನಲ್ಲಿರುವುದು. ಪ್ರವಾದಿವರಿಯರ ಶಾಪ ಸಿಗಬೇಕಾದರೆ ಮತ್ತೆ ಅದಕ್ಕಿಂತ ದೊಡ್ಡದೇನು ಬೇಕಾಗಿಲ್ಲ. ಆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ರವರ ಕರುಣೆಗೆ ಬೇಕಾಗಿ ಇಡೀ ಮುಸ್ಲಿಂ ಜಗತ್ತು ಬೇಡುತ್ತಿರುವಾಗ ಈ ಬಡ್ಡಿ ತಿನ್ನುವವನಿಗೆ ಪ್ರವಾದಿವರಿಯರ ಶಾಪವಿದೆ ಎಂದಾಗಿದೆ.
ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಹೇಳುವುದು. ಮಾತ್ರವಲ್ಲ, ಪವಿತ್ರ ಕುರ್ಆನ್ನ ಆಯತ್ತಿನ ಮೂಲಕ ತನ್ನ ಶಿಷ್ಯಂದರಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಇದರ ಗೌರವವನ್ನು ಹೇಳಿಕೊಡ್ತಾ ಇದ್ದಾರೆ. ಫಇಲ್ಲಂ ತಫಅಲು ಫಅದನು ಬಿಹರ್ಬಿನ್ ಮಿನಲ್ಲಾಹಿ ವ ರಸೂಲಿ. ನಾವು ಹೇಳಿದಂತೆ ಕೇಳಲಿಕ್ಕೆ ಆಗುವುದಿಲ್ವಾ? ಬಡ್ಡಿಯನ್ನು ಕೈಬಿಡಿ ಎಂದು ನಾವು ಹೇಳುವಾಗ ನೀವು ಅದನ್ನು ಕ್ಯಾರ್ ಮಾಡದೆ, ಅದನ್ನು ಲೆಕ್ಕಿಸದೆ ನೀವು ಮತ್ತೆ ಕೂಡ ಬಡ್ಡಿಯ ಹಿಂದೆ ಹೋಗುತ್ತಿದ್ದೀರಾ, ಹಾಗಾದರೆ ಫಅದನು ಬಿಹರ್ಬಿನ್ ಮಿನಲ್ಲಾಹಿ ವ ರಸೂಲಿ, ಅಲ್ಲಾಹ್ ಮತ್ತು ಅವನ ಪ್ರವಾದಿಯ ಕಡೆಯಿಂದ ಯುದ್ಧದ ಘೋಷಣೆಗಳನ್ನು ಕೇಳಬೇಡಿ. ಅಲ್ಲ ನಿನ್ನ ಬಳಿ ಯುದ್ಧ ಮಾಡ್ತಾನೆ, ಪ್ರವಾದಿ ಬಳಿಯವರು ನಿನ್ನ ಬಳಿ ಯುದ್ಧ ಮಾಡ್ತಾನೆ ಅಂದರೆ ನೀನು ಆ ಯುದ್ಧದಲ್ಲಿ ಸೋತು ಬಿಡ್ತಿ, ಸಂಶಯವಿಲ್ವಲ್ಲ. ನಿನ್ನ ಸೋಲಿಲ್ಲಿಂದ ಆರಂಭವಾಗ್ತದೆ, ನಿನಗೆ ಅದರಲ್ಲಿ ದೊಡ್ಡ ಕಷ್ಟವಿದೆ. ಆದ್ದರಿಂದ ನೀವು ಸಣ್ಣ ಪುಟ್ಟ ಕಾರಣ ಹೇಳಿಕೊಂಡು ಆ ಬಡ್ಡಿಯ ಹಿಂದೆ ಹೋಗಿ ನಿನ್ನ ಬದುಕನ್ನು ಬರ್ಬರಗೊಳಿಸಬಾರದು. ಅದು ಮಹಾಪಾಪವಾಗಿದೆ, ಅದು ನಿಮ್ಮನ್ನು ಇನ್ನಿಲ್ಲವನ್ನಾಗಿಸಿ ಬಿಡುತ್ತದೆ ಎಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಹೇಳುವುದು ಕಾಣ್ತಾ ಇದೆ. ಇಲ್ಲಿ ನಾವು ಚಿಂತಿಸಬೇಕು. ಇವತ್ತು ಕೆಲವರು ಅತ್ಯಗತ್ಯ ಕಾರಣಕ್ಕೆ ಬೇಕಾಗಿ ಬಡ್ಡಿ ತೆಗೆಯೋದಿದೆ, ಬೇರೆ ರಕ್ಷೆ ಇಲ್ಲ ಎಂಬ ಕಾರಣಕ್ಕೆ. ಆದರೆ ಇನ್ನು ಕೆಲವರು ಯಾವ ಅತ್ಯಗತ್ಯ ಇದ್ದರೂ ಕೂಡ ಹರಾಮಾಗಿದೆ. ಆದರೆ ಇನ್ನು ಕೆಲವರಿದ್ದಾರೆ, ತಮ್ಮ ಲೋನ್ ಸಿಗ್ತದೆ ಎಂಬ ಕಾರಣಕ್ಕೆ, ಬಡ್ಡಿ ಸಿಗ್ತದೆ ಎಂಬ ಕಾರಣಕ್ಕೆ ಒಂದು ಬಡ್ಡಿ ಮಾಡೋದು, ಬಡ್ಡಿ ತೆಗೆಯೋದು. ಬಡ್ಡಿ ಸಿಗ್ತದಲ್ವ, ಕಾರಣ ಇವತ್ತಿನ ಕಾಲ ಹಾಗೆ ವಿವಿಧ ಆ್ಯಪ್ಗಳ ಮೂಲಕ ನಮಗೆ ಬಡ್ಡಿ ಸಿಗ್ತಾ ಇದೆ. ನನಗೆ ಬಡ್ಡಿ ಬೇಕೆಂದು ತೋಚಿದರೆ ಸಾಕು, ನಂತರ ಫೇಸ್ಬುಕ್ ತೋರಿಸುವುದೆಲ್ಲ ಲೋನ್ ಆಫರ್ ಕೊಡುವಂತಹ ಕೆಲವು ಲಿಂಕ್ಗಳನ್ನಾಗಿವೆ, ಅದರ ಅಪ್ಡೇಟ್ಗಳಾಗಿವೆ. ಇನ್ಸ್ಟಾದಲ್ಲೂ ಅದೇ ರೀತಿ. ಇವತ್ತು ನಾಯಿಕೋಡಗಳಂತೆ ಲೋನ್ ಕೊಡುವಂತಹ ಸಂಸ್ಥೆಗಳಲ್ಲಲ್ಲಿ ಹುಟ್ಟಿಕೊಂಡಿದೆ. ಸಂಪೂರ್ಣವಾಗಿ ದೋಚಿ ನಿನ್ನನ್ನು ಇನ್ನಿಲ್ಲದಂತೆ ಮಾಡಿಬಿಡ್ತಾರೆ. ಕೊಡದಿದ್ದರೆ ನಿಮ್ಮನ್ನು ಹೆದರಿಸಲು ಬೆದರಿಸಲು ರೌಡಿ ಗ್ಯಾಂಗ್ಗಳನ್ನು ಇಟ್ಟುಕೊಂಡಿರ್ತಾರೆ. ಹೆದರಿ ಬೆದರಿ ನಿನ್ನಲ್ಲಿರುವುದನ್ನೆಲ್ಲ ಸಂಪೂರ್ಣ ತೆಗೆದುಬಿಟ್ಟು ನಿನ್ನನ್ನು ಖಾಲಿ ಮಾಡಿ ಕೊನೆಗೆ ನಿನಗೆ ನೇನೇ ಗತಿ ಎಂಬ ರೀತಿಯಲ್ಲಿ ತಂದೊಡ್ಡಿ ನಿಮ್ಮನ್ನು ನಿಲ್ಲಿಸಿಬಿಡುವ ಬಡ್ಡಿ. ಕೊನೆಗೆ ಗತ್ಯಂತರವಿಲ್ಲದೆ ಈ ಲೋಕಕ್ಕೆ ನೀನು ವಿದಾಯ ಹೇಳಿ ಹೋಗಬೇಕಾಗಿ ಬರುವ ಒಂದು ದುಸ್ಥಿತಿ ಮತ್ತು ಕಾಣ್ತಾ ಇದ್ದೇವೆ. ಎಷ್ಟೊಂದು ರೈತರ ಆತ್ಮಹತ್ಯೆಗಳು. ಇನ್ನು ನಮ್ಮ ಕೆಲವು ಯುವಕರು, ಹಿರಿಯರು ಅವರೆಲ್ಲ ಕೆಲವು ಲೋನ್ ಸಿಗುವ ಬ್ಯಾಂಕಿನ ಹಿಂದೆ ಹೋಗ್ತಾರೆ, ಕೆಲವು ಮಹಿಳೆಯರು ಸಂಘಗಳ ಹಿಂದೆ ಹೋಗ್ತಾರೆ. ಎಲ್ಲಿ ಬಡ್ಡಿ ಸಿಗ್ತದೆ, ಎಲ್ಲಿ ಲೋನ್ ಸಿಗ್ತದೆ ಅದರ ಹಿಂದೆ ಹೋಗಿ ಬಿಡ್ತಾರೆ. ನಂತರ ಅಲ್ಲಿಂದ ಲೋನ್, ಇಲ್ಲಿಂದ ಲೋನ್, ಆ ಬ್ಯಾಂಕಿಂದ ಲೋನ್, ಈ ಬ್ಯಾಂಕಿಂದ ಲೋನ್, ಅಲ್ಲಿಂದ ಬಡ್ಡಿ, ಇಲ್ಲಿಂದ ಬಡ್ಡಿ, ದುಡಿದದೆಲ್ಲ ಬಣ್ಣದಲ್ಲಿ ಕಟ್ಟಿ 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 ವರ್ಷಗಳ ಕಾಲ ಕಟ್ಟಿದ ಬಳಿಕವೂ ಕೂಡ ಇವನ್ನದಿನ್ನೂ ಕೂಡ ಬಡ್ಡಿಯೇ ಮುಗಿದಿರಲಿಕ್ಕಿಲ್ಲ, ಅಸಲು ಬಿಡಿ. ನಂತರ ಇಷ್ಟು ವರ್ಷ ನಾನು ದುಡಿದು ಕಟ್ಟಿದ್ದು ಇನ್ನೂ ಕೂಡ ಅದೇ ರೀತಿಯಲ್ಲಿದೆಂದು ಹೇಳುವಾಗ ಇವನು ಸಂಪೂರ್ಣವಾಗಿ ಕುಸಿದು ಬಿಡುತ್ತಾನೆ, ಇವನು ಸಂಪೂರ್ಣವಾಗಿ ಟೆನ್ಷನ್ಗೆ ಒಳಪಟ್ಟು ಬಿಡುತ್ತಾನೆ. ಆದ್ದರಿಂದ ನಮ್ಮನ್ನು ಇನ್ನಿಲ್ಲದಂತೆ ಕಾಡುವ, ನಮ್ಮನ್ನು ಇನ್ನಿಲ್ಲದಂತೆ ಮಾಡುವ, ನಮ್ಮ ಕುಟುಂಬವನ್ನು ಬರ್ಬರಗೊಳಿಸುವ ಬಡ್ಡಿಗಳಿಂದ ಆದಷ್ಟು ನಾವು ದೂರ ಸರಿಯಲಿಕ್ಕೆ ಬೇಕಾಗಿ ನೋಡಬೇಕು. ಅದರಿಂದ ನಮ್ಮನ್ನು ನಾವು ರಕ್ಷೆ ಹೊಂದಿಸಲು ಬೇಕಾದ ಪ್ರಯತ್ನಗಳನ್ನು ಮಾಡಬೇಕು. ಆದ್ದರಿಂದಲಾಗಿದೆ ಇದರ ಎಲ್ಲ ರೀತಿಯ ದುಷ್ಪರಿಣಾಮಗಳನ್ನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳಷ್ಟು ವರ್ಷಗಳ ಹಿಂದೆ ಅರಿತಿದ್ದರು, ತಿಳಿದಿದ್ದರು. ಆದ್ದರಿಂದಲೇ ಕಂಡ ತುಂಡವಾಗಿ ಅದನ್ನು ವಿರೋಧ ಮಾಡಿಬಿಟ್ರು. ಮುಲಾಜಿಲ್ಲ, ಇದನ್ನು ನಿಷೇಧ ಮಾಡಲಾಗಿದೆ. ಇದರಿಂದ ಹೋಗಬೇಡಿ, ಇದಕ್ಕೆ ಕೆಲಸ ಮಾಡುವವನು, ಇದಕ್ಕೆ ಸಾಕ್ಷಿ ನಿಲ್ಲುವವನು, ಇದನ್ನು ಪಡೆಯುವವನು, ಇದನ್ನು ಕೊಡುವವನು ಎಲ್ಲರಿಗೂ ಕೂಡ ನನ್ನ ಶಾಪವಿದೆ ಸ್ಪಷ್ಟವಾಗಿ ಹೇಳಿಬಿಟ್ರು. ಸೂರತುಲ್ ಬಕರಾದಲ್ಲಿ ಮತ್ತೊಂದು ಆಯತ್, ಅಲ್ಲದೀನ ಯಅಕುಲೂನ ರಿಬಾ ಲಾ ಯಕೂಮೂನ ಇಲ್ಲಾ ಕಮಾ ಯಕೂಮು ಅಲ್ಲದಿ ಯತಖಬ್ಬತಹು ಶೈತಾನು ಮಿನಲ್ ಮಸ್. ಯಾರು ಬಡ್ಡಿಯನ್ನು ತಿನ್ನುತ್ತಾರೋ ಅವರು ಸೈತಾನನ ಬಾಧೆ ಬಾಧಿಸುವ ರೀತಿಯಲ್ಲಿ ಎದ್ದು ನಿಲ್ಲುತ್ತಾನೆ. ನಾಳೆ ಪರಲೋಕದಲ್ಲಿ ಹುಚ್ಚನಾಗಿ ನಿಲ್ತಾನೆ, ಶೈತಾನ್ ಬಾಧಿಸಿದವರಂತ ನಿಲ್ತಾನೆ. ಅಂದರೆ ಅವನನ್ನು ಅಷ್ಟೊಂದು ಇಕ್ಕಟ್ಟಿಗೆ ನಾಳೆ ಆಖರತ್ತಿನಲ್ಲಿ ಸಿಲುಕಿಸಲಾಗುತ್ತದೆ ಎಂದು ಪವಿತ್ರ ಕುರ್ಆನ್ ಹೇಳುತ್ತಾ ಇದೆ. ಹಲವು ಆಯತ್ತುಗಳ ಮೂಲಕ
ಹಲವು ಹದೀಸುಗಳ ಮೂಲಕ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದನ್ನು ಅತ್ಯಂತ ಸ್ಪಷ್ಟವಾಗಿ ವಿರೋಧಿಸುವುದು ನಾವು ಕಾಣ್ತಾ ಇದ್ದೇವೆ. ಆದರೆ ಮತ್ತೆ ಕೂಡ ನಾವು ಅದರ ಹಿಂದೆ ವ್ಯಾಪಕವಾಗಿ ಬಿಟ್ಟಿದ್ದೇವೆ. ವ್ಯಾಪಕವಾಗಿ ಎಲ್ಲಾದರೂ ಸ್ವಲ್ಪ ಸಿಗೋದಾದರೆ ಈಗ ಸಿಗೋದಲ್ಲ, ತೆಗೆದು ಮಜಾ ಮಾಡೋ, ಕಟ್ಟುವುದು ನಂತರ ನಡುವ ಎಲ್ಲಿಂದ ಕಟ್ಟುವುದು, ಯಾವ ಕಡೆಯಿಂದ ಕಟ್ಟುವುದು ಎಂಬುದು ಯಾವುದು ಕೂಡ ಇವನಿಗೆ ಪರಿಜ್ಞಾನವೇ ಇಲ್ಲ. ಕಟ್ಟುವುದು ನಂತರ ನೋಡುವ ಅಂತ ಹೇಳಿಕೊಂಡು ಇವತ್ತದರ ಹಿಂದೆ ಹೋಗಿ ನಮ್ಮದೆಲ್ಲವನ್ನು ಕೂಡ ಕಳೆದುಕೊಳ್ಳುತ್ತಿರುವ ದೃಶ್ಯ ನಾವಿವತ್ತು ಕಾಣ್ತಾ ಇದ್ದೇವೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದಕ್ಕೆ ವಿರೋಧ ಮಾಡಿದರು. ಮಾತ್ರವಲ್ಲ, ಅವರಲ್ಲಿರುವ ಕೆಲವು ಸಹಾಬಿಗಳು ಬಡ್ಡಿ ತೆಗೆಯಬಾರದು ಎಂಬ ಕಾರಣಕ್ಕೆ, ಬಡ್ಡಿ ತೆಗೆಯದೇ ಇರುವ ಕಾರಣಕ್ಕಾಗಿ ಜನರು ತೊಂದರೆಗೆ ಸಿಲುಕಬಾರದು ಎಂಬ ಕಾರಣಕ್ಕೆ ಕೆಲವು ಸಿಸ್ಟಮ್ಗಳಲ್ಲಿ ತಂದರು. ಬಡ್ಡಿ ರಹಿತವಾದ ಬ್ಯಾಂಕಿಂಗ್ ಸಿಸ್ಟಮ್, ಇದು ಮೊಟ್ಟ ಮೊದಲ ಬಾರಿ ಇಸ್ಲಾಮಿನಲ್ಲಿ ಈ ರೀತಿಯ ಒಂದು ಸಿಸ್ಟಮ್ ತಂದದ್ದು ಸಹಾಬಿಗಳಲ್ಲಿ ಪ್ರಮುಖರು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶಿಷ್ಯಂದಿರಲ್ಲಿ ಪ್ರಮುಖರಾದ ಜುಬೈರ್ ಇಬ್ನ್ ಅವ್ವಾಮ್ ರಲಿಯಲ್ಲಾಹು ಅನ್ಹು ಅವರಾಗಿದ್ದಾರೆ. ಅವರು ಒಂದು ಬ್ಯಾಂಕಿಂಗ್ ಸಿಸ್ಟಮ್ ತಂದರು, ಬಡ್ಡಿ ರಹಿತವಾದ ಬ್ಯಾಂಕಿಂಗ್ ಸಿಸ್ಟಮ್. ಜನರೆಲ್ಲರೂ ಕೂಡ ಅವರು ವಿಶ್ವಸ್ತರಾದ್ದರಿಂದ, ನಂಬಿಕಸ್ಥರಾದ್ದರಿಂದ ಅವರ ಬಳಿಯಲ್ಲಿ ತಂದು ಹಣವನ್ನು ಇಡ್ತಾ ಇದ್ದರು. ಆ ಹಣ ಇಡುವ ಸಂದರ್ಭದಲ್ಲಿ ಅವರು ಹೇಳುತ್ತಿದ್ದರು, ಅಮಾನತ್ತಾಗಿ ಕೊಡಬೇಡಿ, ನೀವು ಸಾಲವಾಗಿ ಕೊಟ್ಟರೆ ಸಾಕು, ಜನರಿಗೆ ಉಪಕಾರವಾಗಬೇಕು, ಜನರ ಖಿದ್ಮತ್ ಮಾಡಬೇಕು ಎಂಬ ಕಾರಣಕ್ಕೆ ನೀವು ಅಮಾನತ್ತಾಗಿ ಕೊಡಬೇಡಿ. ಅಮಾನತ್ತಾಗಿ ಕೊಟ್ಟರೆ ಕೆಲವೊಮ್ಮೆ ಇವರ ಕೈಯಿಂದ ಏನಾದರೂ ಕಳೆದು ಹೋದರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಕೆಲವೊಮ್ಮೆ. ಆದರೆ ಸಾಲವಾಗಿ ಕೊಟ್ಟರೆ ಅದು ಇವರ ಬಾಧ್ಯತೆಯಾಗಿರ್ತದೆ. ಅದಕ್ಕೆ ನೀವು ಕೊಡುವ ಸೊತ್ತು ಅದು ಸುರಕ್ಷಿತವಾಗಿರಬೇಕು, ನನಗೆ ಸಾಲವಾಗಿ ಕೊಡಿ ಎಂದು ಹೇಳಿ ಅವರು ಪಡೆದಿಟ್ಟು ಅವರಿಗೆ ಬೇಕಾದಾಗ ಕೊಡುತ್ತಾ ಒಂದು ಒಳ್ಳೆಯ ಸಿಸ್ಟಮ್, ಡಿಪಾಸಿಟ್ ಬ್ಯಾಂಕಿಂಗ್ ಸಿಸ್ಟಮ್ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಶುರು ಮಾಡಿದರು, ಬಡ್ಡಿ ರಹಿತವಾಗಿ ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಕೆಲವು ಶ್ರೀಮಂತರಲ್ಲ ಈ ರೀತಿಯ ಕೆಲವು ಸಿಸ್ಟಮ್ಗಳನ್ನು ಮಾಡಬೇಕು. ಹಲವು ಬಡವರ ಕಣ್ಣೀರೊಪ್ಪಲು, ಹಲವು ಕಷ್ಟದಲ್ಲಿರುವವರಿಗೆ ಸಾಂತ್ವನವಾಗಿ ಈ ರೀತಿಯ ಸಿಸ್ಟಮ್ಗಳು, ಬಡ್ಡಿರಹಿತವಾದ ಬ್ಯಾಂಕಿಂಗ್ ಸಿಸ್ಟಮ್ಗಳ ಕಡೆಗೆ ಕೆಲವು ಶ್ರೀಮಂತರಾದರೂ ಅದರ ಬಗ್ಗೆ ಚಿಂತಿಸುವಂತಹ ಒಂದು ಅಗತ್ಯ ಕಾಲದಲ್ಲಿದೆ. ಮನುಷ್ಯರಿವತ್ತು ಸಣ್ಣ ಸಣ್ಣ ಸಂಬಳ, ದುಬಾರಿಯಾದ ಜನಜೀವನ, ಅಗತ್ಯತೆಗಳು, ಇದಕ್ಕೆಲ್ಲ ಹೊಂದಿಕೊಳ್ಳಲು ಸಾಧ್ಯವಿಲ್ಲದೆ ಅವರು ಬಡ್ಡಿಯ ಅಡ್ಡದಾರಿಗಳಿಡುವ ಸಾಧ್ಯತೆಗಳು ತುಂಬ ಇದೆ. ಆ ಸಂದರ್ಭದಲ್ಲಿ ಸ್ವಲ್ಪವಾದರೂ ಅವರಿಗೆ ಸಾಂತ್ವನ ಮಾಡಲು, ಕಷ್ಟದಲ್ಲಿದ್ದವರಿಗೆ, ಮನೆ ಕಟ್ಟಲು ಅಗತ್ಯವಿರುವವರಿಗೆ, ಹೆಣ್ಮಕ್ಕಳನ್ನು ಮದುವೆ ಮಾಡಿಕೊಡುವ ಅಗತ್ಯಗಳು ಬರುವವರಿಗೆ, ತಕ್ಷಣ ರೋಗಕ್ಕೆ ಸಿಲುಕಿಸಿ ತಕ್ಷಣವೇ ಚಿಕಿತ್ಸೆ ಬೇಕು ಎಂಬ ಸ್ಥಿತಿ ತಲುಪಿದವರಿಗೆಲ್ಲ ಅರ್ಜೆಂಟಾಗಿ ಬಡ್ಡಿ ರಹಿತವಾದ ರೀತಿಯಲ್ಲಿ ಸಾಲ ಕೊಡುವಂತಹ ಸಿಸ್ಟಮ್ಗಳು ನಮ್ಮಲ್ಲಿ ಕೆಲವು ಜನಪ್ರತಿನಿಧಿಗಳು, ಅಧಿಕಾರಿಗಳು ಅಥವಾ ಕೆಲವು ಒಳ್ಳೆಯ ಶ್ರೀಮಂತರಾದ ಉಮರಾಗಳು ಆ ಬಗ್ಗೆ ಚಿಂತಿಸುವುದಕ್ಕೆ ಕೆಲವೊಮ್ಮೆ ಆ ಬಗ್ಗೆ ನಾವು ಚಿಂತಿಸುವುದು ಇವತ್ತು ತುಂಬ ಅಗತ್ಯವಾಗಿದೆ. ಇದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಚಿಂತಿಸಿಕೊಂಡು ಈ ರೀತಿಯ ಒಂದು ಸಿಸ್ಟಮ್ ಜುಬೈರ್ ಇಬ್ನ್ ಅವ್ವಾಮ್ ರಲಿಯಲ್ಲಾಹು ಅನ್ಹು ಅವರು ತಂದಿದ್ದರು ಎಂದು ನಮಗೆ ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಮಾತ್ರವಲ್ಲ, ಖಲೀಫಾ ಉಮರ್ ರಲಿಯಲ್ಲಾಹು ಅನ್ಹು ಅವರ ಕಾಲದಲ್ಲಿ, ಅವರ ಆಡಳಿತಾವಧಿಯಲ್ಲಿ ಹಲವು ಕಡೆಗಳಲ್ಲಿ ಹಲವು ರಾಷ್ಟ್ರಗಳು ಅವರ ಆಡಳಿತದ, ರೋಮ್ನಂತಹ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೆಲ್ಲ ಅವರ ಆಡಳಿತದ ಅಡಿಯಲ್ಲಿ ಬಂದಾಗ ಅಲ್ಲಿ ಅವರು ಕಂಡ ತುಂಡವಾಗಿದ್ದನ್ನು, ಬಡ್ಡಿಯ ವ್ಯಾಪಾರವನ್ನು ವಿರೋಧ ಮಾಡಿದ್ದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಅವರಿಗೆಲ್ಲ ಕೆಲವೊಮ್ಮೆ ಊಹಿಸಲು ಕೂಡ ಸಾಧ್ಯವಿಲ್ಲದ ತೀರ್ಮಾನವಾಗಿತ್ತು. ಆದರೆ ಅದನ್ನೆಲ್ಲ ಕೇರ್ ಮಾಡದೆ ಅವರು ರೋಮ್ ಸಾಮ್ರಾಜ್ಯವನ್ನು ತನ್ನ ಆಡಳಿತದ ಅಂಡರ್ನಲ್ಲಿ ತೆಗೆಯುವಾಗ ಈ ಬಡ್ಡಿಯನ್ನು ಸ್ಪಷ್ಟವಾಗಿ ವಿರೋಧ ಮಾಡಿ ಘೋಷಣೆ ಮಾಡಿದ್ದು ನಾವು ಚರಿತ್ರೆಯಲ್ಲಿ ಕಂಡವರು. ಕೆಲವೊಮ್ಮೆ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಖುದ್ದಾಗಿ ಮಾರುಕಟ್ಟೆಗೆ ಇಳಿಯುತ್ತಾ ಇದ್ದರು. ಎಲ್ಲಿಯಾದರೂ ಬಡ್ಡಿ ವ್ಯಾಪಾರಗಳು ಕಂಡರೆ ಅದು ಅಲ್ಲೇ ತಕ್ಷಣದನ್ನು ನಿಲ್ಲಿಸಿ, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಅವರು ಕರೆ ಕೊಡ್ತಾ ಇದ್ದರು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಅವರು ಹೇಳ್ತಾ ಇದ್ದರು, ಈ ವ್ಯಾಪಾರದ ಮಧ್ಯೆ ಒಂದಲ್ಪ ಎಲ್ಲಾದರೂ ಬಡ್ಡಿಯ ಒಂದು ಅವಸ್ಥೆ ಕಂಡು ಬಿಟ್ಟರೆ
ಕೂಡಲೇ ನಾನು ಅದನ್ನು ನಿಲ್ಲಿಸಿ ಬಿಡುತ್ತೇನೆ, ಆ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಬಿಡುತ್ತೇನೆ. ಕಾರಣ ಅದು ಅತ್ಯಂತ ಅಪಾಯವಾಗಿದೆ, ಮನುಷ್ಯರನ್ನದು ನಾಶ ಮಾಡಿಬಿಡುತ್ತದೆ ಎಂದು ಮಹಾನರಾದ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ಹೇಳಿದರು. ಉಮರ್ ಇಬ್ನ್ ಅಬ್ದುಲ್ ಅಜೀಜ್ ರಲಿಯಲ್ಲಾಹು ಅನ್ಹು ಅವರ ಕಾಲದಲ್ಲಿ ಅವರು ಒಂದು ಉತ್ತಮವಾದ ಸಿಸ್ಟಮ್, ಕಾರಣ ಝಕಾತ್ ಸಿಸ್ಟಮ್ ಕರೆಕ್ಟಾಗಿ ಇಲ್ಲಿ ಪಾಲನೆಯಾದರೆ ಅಲ್ಲಿ ಜನರಿಗೆ ಬಡ್ಡಿ ಅಗತ್ಯನೇ ಬರುವುದಿಲ್ಲ. ಇರುವಂತಹ ಉಳ್ಳವರೆಲ್ಲರೂ ಕೂಡ ಅವರ 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 ಕೈಯಲ್ಲಿರುವಂತಹ ಸೊತ್ತಿನಿಂದ 2.5% ಅವರು ಕರೆಕ್ಟಾಗಿ ಕೊಟ್ಟರೆ ನಂತರ ಅಲ್ಲಿ ಝಕಾತಿನ ಅಗತ್ಯನೇ, ಅಲ್ಲಿ ಬಡ್ಡಿ ತೆಗೆಯುವ ಅಗತ್ಯನೇ ಬರಲ್ಲ. ಬಡವರಿದ್ದಲ್ವ ಬಡ್ಡಿ ತೆಗೆಯುವುದು. ಹಿಜರ 99ರಿಂದ 101 ತನಕ ಬಿರುವಂಥ 2-3 ವರ್ಷಗಳು ಉಮರ್ ಇಬ್ನ್ ಅಬ್ದುಲ್ ಅಜೀಜ್ ರಲಿಯಲ್ಲಾಹು ಅನ್ಹು ಅವರ ಆಡಳಿತಾವಧಿಯಲ್ಲಿ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾದ ಝಕಾತನ್ನು ಕೊಡಬೇಕೆಂಬ ಕಟ್ಟಳೆ ವಿಧಿಸಿದಾಗ ಶ್ರೀಮಂತರೆಲ್ಲರೂ ಕೂಡ ಸ್ಪಷ್ಟವಾಗಿ ತಮ್ಮ ಝಕಾತನ್ನು ಕೊಟ್ಟಾಗ ನಂತರ ಅಲ್ಲಿ ಝಕಾತ್ ಪಡೆಯಲು ಕೂಡ ಜನರಿಲ್ಲದ ಒಂದು ಅವಸ್ಥೆ ನಿರ್ಮಾಣವಾಗಿತ್ತು. ಅಲ್ಲಿ ಬಡ್ಡಿಗೆ ಅವಕಾಶನೇ ಇದ್ದಿಲ್ಲ ಎಂದು ಚರಿತ್ರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ಕೆಲವೊಮ್ಮೆ ನಮಗೆ ಇಸ್ಲಾಮಿಕ್ ಬ್ಯಾಂಕಿಂಗ್ ಸಿಸ್ಟಮ್, ಬಡ್ಡಿರಹಿತವಾದ ಬ್ಯಾಂಕಿಂಗ್ ಸಿಸ್ಟಮ್ಗಳನ್ನು ಚಾಲ್ತಿಗೆ ತರುವ ಮೂಲಕ, ಝಕಾತ್ಗಳನ್ನು ಪ್ರತಿಯೊಬ್ಬರಿಂದ ಕೊಡಿಸುವ ಮೂಲಕ ಬಡವರಿಲ್ಲದ ಒಂದು ನಾಡನ್ನು ನಿರ್ಮಾಣ ಮಾಡಲು ಬೇಕಾಗಿ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಗಳು ಕೂಡ ಗಮನ ಹರಿಸಿದರೆ ಈ ಬಡ್ಡಿ ಎಂಬ ಮಹಾಪಾಪಕ್ಕೆ ಸಿಲುಕು ಬಿಡುವುದನ್ನು ನಮಗೆ ತಡೆಯಬಹುದು. ಮಾತ್ರವಲ್ಲ, ಬಡ್ಡಿಯ ದೊಡ್ಡಿಯಲ್ಲಿ ಬಿದ್ದು ಒದ್ದಾಡುವುದರಿಂದ ಮನುಷ್ಯರನ್ನು ನಮಗೆ ಕಾಪಾಡಬಹುದು. ಬಡ್ಡಿಯ ಕಾರಣದಿಂದ ಆತ್ಮಹತ್ಯೆ ಮಾಡುವುದನ್ನು ನಮಗೆ ತಡೆಯಬಹುದು. ಬಡ್ಡಿಯ ಕಾರಣದಿಂದ ಹಲವಾರು ಕುಟುಂಬಗಳು ಬೀದಿಗೆ ಬೀಳುವುದನ್ನು ತಡೆಯಬಹುದು. ಬಡ್ಡಿಯ ಕಾರಣದಿಂದ ಹಲವಾರು ಕುಟುಂಬಗಳು ಅವರ ಬದುಕು, ಅವರ ಭವಿಷ್ಯ ಬರ್ಬರಗೊಳಿಸುವುದರಿಂದ ನಮಗೆ ತಡೆಯಬಹುದು. ಹಲವಾರು ಕುಟುಂಬವನ್ನು, ಹಲವಾರು ಮನುಷ್ಯರನ್ನು ನಮಗೆ ಕಾಪಾಡಲು ಸಾಧ್ಯವಿದೆ. ಆದ್ದರಿಂದ ಇದನ್ನು ನಾವು ನಿಲ್ಲಿಸಲು ಬೇಕಾಗಿ ಪ್ರತಿಜ್ಞೆ ಮಾಡೋಣ. ಅಲ್ಲಾಹು ತೌಫೀಕ್ ನೀಡಲಿ. ಅಸ್ಸಲಾಮು ಅಲೈಕುಂ.